गरीब साध साध सब नेक हैं, आप अपनी ठोरे, जो सतलोक ले जाएंगे वो साधु कोई और। ಮತ್ತು ಭಗವಂತ ಹೇಳುತ್ತಿದ್ದರು, मन माणिक लहर समंदरे, मुरजीवा नग सीप न सायर, वो निर्मल आनंद कंदरे। मन माणिक लहर समंदरे, मुरजीवा नग सीप न सायर, वो निर्मल आनंद कंदरे। मन माणिक लहर समंदरे, मुरजीवा नग सीप न सायरे, वो निर्मल आनंद कंदरे। मोती मुक्ता दर्शत नाही, यो जग है सब अंदरे। मोती मुक्ता दर्शत नाही, यो जग है सब अंदरे। दिखत के तो नैन चसम इनके, फिर मोतिया बंदरे। दिखत के तो नैन चसम इनके, फिर मोतिया बंदरे। ಯಾರಿಗಾದರೂ ಕಣ್ಣಿಗೆ ಬಿಳಿಪುರ ಬಂದರೆ ಅವರ ಕಣ್ಣು ಪೂರ್ತಿ ಸ್ವಸ್ಥವಾಗಿ ಇರುವ ಥರ ಕಾಣುವುದು, ಆದರೆ ಅವರಿಗೆ ದೃಷ್ಟಿ ಖಂಡಿತ ಇರುವುದಿಲ್ಲ. ಇದೇ ರೀತಿ ಇವರು ವಿದ್ವಾನರು ಮಹರ್ಷಿಗಳೆಂದು ಕರೆಸಿಕೊಳ್ತಿದ್ರು. ಇವರಿಗೆ ಏನೇನೂ ಅರಿವಿರಲಿಲ್ಲ ವೇದಗಳದ್ದು, ಗೀತೆ ಮತ್ತು ಪುರಾಣಗಳ ಕುರಿತಾಗಿ. ಗೀತೆಯ ಸಾರಾಂಶವನ್ನು ಹೇಳುತ್ತಿದ್ದರು. ಅರ್ಜುನ, ನೀನು ಏನು ತಂದಿದ್ದೆ? ನಿನ್ನದು ಏನು ಹೋಗುತ್ತದೆ? ಆತ್ಮವಂತೂ ಅಮರವಾಗಿದೆ, ನೀನು ದುಃಖ ಪಡೆದಿರು. ಇದೇನು ಮಹಾ ದೊಡ್ಡ ಸಾರಾಂಶವಾಯಿತು? ಸಾರಾಂಶವಂತೂ ಇವಾಗ ಬರುವುದು ಗೀತೆಯದು. नर नारायण देही पाके, जय कट्याना जमका फंदरे। ಪರಮಾತ್ಮ ಹೇಳ್ತಾರೆ, ಭಗವಂತನು ತನ್ನ ಸ್ವರೂಪದ ರೂಪವನ್ನು ಕೊಟ್ಟಿದ್ದಾರೆ ನಿಮಗೆ, ಮತ್ತು ಇಂತಹ ಸುಂದರ ಶರೀರ, ನಾಯಿ ಕತ್ತೆ ಹಂದಿ ನೋಡಿ ಇವುಗಳ ಏನು ದುರ್ಗತಿಯಾಗಿದೆ. ಮತ್ತು ಈ ಶರೀರವನ್ನು ಪಡೆದು ಕೂಡ ಒಂದೊಮ್ಮೆ ಕಟ್ಯಾನ ಕಾಳಕ ಫಂದರೆ, ಅಂದರೆ ಕಾಲನ ಜಾಲದಿಂದ ಮುಕ್ತರಾಗದಿದ್ದರೆ ಆಗ ಹೇಳ್ತಾರೆ, नर नारायण देही पाके, जय कट्याना जमका फंदरे। रतन अमोली दर्शत नाही, डक्कार है वाकी जंदरे। ಹೇಳ್ತಾರೆ, ಧಿಕ್ಕಾರವಿದೆ ಈ ಮನುಷ್ಯ ಜೀವನಕ್ಕೆ. ಮನುಷ್ಯ ಜನ್ಮ ಪಡೆದು ಕೂಡ ಪರಮಾತ್ಮನ ಪ್ರಾಪ್ತಿಯಾಗಲಿಲ್ಲ ಮತ್ತು ಕಾಲನ ಜಾಲದಿಂದ ಬಿಡುಗಡೆ ಹೊಂದಿಲ್ಲ. ಪೂರ್ಣ ಬ್ರಹ್ಮ ರಟೆ ಅವಿನಾಶಿ, ಅಂದರೆ ಪೂರ್ಣ ಪರಮಾತ್ಮನ ಯಾರು ಭಕ್ತಿ ಮಾಡುತ್ತಾರೆ ತನ್ನ ವಿಷಯದಲ್ಲಿ ಸ್ವಯಂ ಹೇಳುತ್ತಿದ್ದಾರೆ. पूर्ण ब्रह्म रटे अविनाशी, जो भजन करे उस गोविंद रे। भाव भक्ति जा हृदय हो ही, फिर क्या कर है सुरपति इंद्रे। इंद्री कर्म न लगे लगारम, जो भजन करे निर्द्वंद रे। गरीब दास जग कीर्ति होगी, जब लग सूरज चंद्रे। ಪುಣ್ಯಾತ್ಮರೇ, ಸೌಭಾಗ್ಯವಾಗಿದೆ ತಮ್ಮದು ಈ ಕಲಿಯುಗದಲ್ಲಿ, ಈ ಮಧ್ಯದ ಪೀಳಿಗೆಯಲ್ಲಿ ಮಾನವ ಶರೀರವಿದೆ ಮತ್ತು ತಾವು ಶಿಕ್ಷಿತರಾಗಿದ್ದೀರಿ. ಆದರೆ ನಮ್ಮ ತಾತ ಮುತ್ತಾತ ತಂದೆಯವರು ಮತ್ತು 7 ಪೀಳಿಗೆಗಳದು ನಮಗೆ ತಿಳಿದಿದೆ, ಯಾರೂ ಶಿಕ್ಷಿತರಿರಲಿಲ್ಲ ಮತ್ತು ಶಿಕ್ಷಣದ್ದು ಖಂಡಿತ ಅಗತ್ಯವಿರಲಿಲ್ಲ. ಅವರು ಬಹಳ ನೆಮ್ಮದಿಯಿಂದ ಇರುತ್ತಿದ್ದರು ಮತ್ತು ಮೋಸವಂತೂ ಖಂಡಿತ ಮಾಡ್ತಿರಲಿಲ್ಲ. ಶಿಕ್ಷಿತರಾಗಿದ್ದರೂ ನಾವು ಬಹಳ ಕೆಳಮಟ್ಟಕ್ಕೆ ಹೋದೆವು. ಆದರೆ ಈ ಶಿಕ್ಷಣವನ್ನು ನೀಡುವುದು ಅಗತ್ಯವಿತ್ತು ಪರಮಾತ್ಮನು, ಏಕೆಂದರೆ ಈ ವಿದ್ಯೆಯಿಂದ ಇಂದು ನಾವು ಭಗವಂತನನ್ನು ಅರಿಯಬಲ್ಲೆವು, ಈ ಅಕ್ಷರ ಜ್ಞಾನದಿಂದ. ಇಲ್ಲವಾದರೆ ಈ ಶಿಕ್ಷಣದ ಖಂಡಿತ ಅವಶ್ಯಕತೆ ಇರಲಿಲ್ಲ. ಮನುಷ್ಯ ಜೀವನ ಟೈಮ್ ಪಾಸ್ ಮಾಡಬೇಕಿದೆ, ಬೇಕಾದರೆ ಬಂಗಲೆಯಲ್ಲಿ ಮಾಡು, ಇಲ್ಲ ಗುಡಿಸಲಲ್ಲಿ ಮಾಡು. ಪುಣ್ಯಾತ್ಮರೇ, ಇದು ಕೃಪೆಯಾಗಿದೆ ತಮ್ಮ ಮೇಲೆ ದಾತನದು. ಇಂದು ತಾವು ಚಿಕ್ಕವರಿಂದ ಹಿಡಿದು ದೊಡ್ಡವರ ತನಕ, ಬಾಲಕರು, ಹಿರಿಯರು, ಮಗಳು, ಸೋದರ ಸೋದರಿ, ಇವರೆಲ್ಲ ಇಂದು ಅಕ್ಷರಜ್ಞಾನಿಗಳಾಗಿದ್ದಾರೆ. ಸದ್ಗ್ರಂಥಗಳು ನಮ್ಮ ಬಳಿ ಇವೆ ಮತ್ತು ಅರಿತುಕೊಳ್ಳಿ ಭಗವಂತನನ್ನು. ಮತ್ತು ಭಕ್ತಿಯಂತೂ ಕಠಿಣವೇನೂ ಅಲ್ಲ. ಇದನ್ನಂತೂ ಅಜ್ಞಾನಿಗಳು ಮಾಡಿಟ್ಟಿದ್ದರು. ಯಾರೋ ಅಗ್ನಿ ಮಧ್ಯೆ ತಪ ಮಾಡುತ್ತಾನೆ, ಇನ್ಯಾರೋ ಉಲ್ಟಾ ರೀತಿಯಲ್ಲಿ ತಪವನ್ನು ಮಾಡುತ್ತಾನೆ. ನಾವು ಹೀಗೆ ಯೋಚಿಸುತ್ತಿದ್ದೆವು ಅಂದರೆ ನಮ್ಮ ಸಾಮರ್ಥ್ಯದ ಮಾತಲ್ಲ. ನಾವು ಮಾಡಲಾರೆವು ಈ ಕಠಿಣ ಕೆಲಸವನ್ನು, ಏಕೆಂದರೆ ನಾವು ಮಕ್ಕಳು ಮೊಮ್ಮಕ್ಕಳುಳ್ಳವರು. ಮತ್ತು ಪರಮಾತ್ಮನು ಹೇಳಿದ್ದಾರೆ ಏನೆಂದರೆ, पर्वत डूंगर मत चढ़ो, बस्ती तजो ना गाम, और बन बस्ती में एक सा जाके हृदय सतनाम।
ಹೀಗೆ ಭಗವಂತ ನೆನಪಿಸುತ್ತಾರೆ. अमर करो सतलोक पठाऊं, ताते बंदी छोड़ कहाऊं, बंदी छोड़ हमारा नामम, अजर अमर है अस्थिर ठामम। जो हम कहें करे जो कोई, मन धारे जो से देखे, और लक्षण योग लखाऊं निर्गुण, ಬಹುರ್ ಧರೆ ನೀವೇಖೆ. ಹೇಳುತ್ತಾರೆ, ನಾನು ಹೇಳಿದಾಗೆ ಮಾಡಿದರೆ ನಂತರ ಅವನ ಪುನರ್ಜನ್ಮವಾಗದು. ಹೇಳಿ ಸದ್ಗುರುದೇವರಿಗೆ. ನೀವು ಕೇಳಿದ್ದೀರಿ ಜಗದ್ಗುರು ತತ್ವದರ್ಶಿ ಸಂತ ರಾಮ್ಪಾಲ್ ಮಹಾರಾಜರ ಮಂಗಳ ಪ್ರವಚನ. ಹೆಚ್ಚಿನ ಮಾಹಿತಿಗಾಗಿ ವಿಸಿಟ್ ಮಾಡಿ ನಮ್ಮ ವೆಬ್ಸೈಟ್ www.jagadguru-rampalji.org. ಸಂತ ರಾಮ್ಪಾಲ್ ಮಹಾರಾಜರ ಶುಭ ಆಶೀರ್ವಾದದಿಂದ ಇಡೀ ವಿಶ್ವದಲ್ಲಿ 500ಕ್ಕೂ ಹೆಚ್ಚು ನಾಮದೀಕ್ಷಾ ಕೇಂದ್ರಗಳಿವೆ. ಇದರಲ್ಲಿ ಸಂತ ರಾಮ್ಪಾಲ್ ಮಹಾರಾಜರಿಂದ ನಿಶುಲ್ಕವಾಗಿ ಆನ್ಲೈನ್ ನಾಮದೀಕ್ಷೆ ಕೊಡಲಾಗುತ್ತಿದೆ. ತಮ್ಮ ಹತ್ತಿರದ ನಾಮದೀಕ್ಷಾ ಕೇಂದ್ರದ ಮಾಹಿತಿಗಾಗಿ ಸಂಪರ್ಕಿಸಿ 888 444 7302.